ಪ್ರತಿಯೊಬ್ಬರ ಮನೆ ಬಾಗಿಲ ಮೇಲೆ ಅಥವಾ ದೇವಸ್ಥಾನದ ಗೋಪುರದ ಮೇಲೆ ಈ ಉಗ್ರವಾದ ಮುಖವನ್ನ ನೀವು ನೋಡಿರ್ತೀರಾ. ನೋಡಕ್ಕೆ ಇದು ರಾಕ್ಷಸನ ತರ ಕಂಡ್ರು ಇವರು ಶಿವನ ಪರಮ ಭಕ್ತ. ಇವರ ಹೆಸರು ಕೀರ್ತಿಮುಖ. ಇದರ ಹಿಂದಿರೋ ಸ್ಟೋರಿ ಕೇಳಿದ್ರೆ ರೋಮಾಂಚನ ಆಗುತ್ತೆ. ಹಿಂದೆ ಜಲಂಧರಾಸುರ ಅನ್ನೋ ಪವರ್ಫುಲ್ ರಾಕ್ಷಸ ಶಿವನ ಪತ್ನಿ ಪಾರ್ವತಿ ದೇವಿಯನ್ನೇ ಪಡ್ಕೋಬೇಕು ಅಂತ ಆಸೆಪಟ್ಟು ಒಬ್ಬ ದೂತನನ್ನ ಕೈಲಾಸಕ್ಕೆ ಕಳಿಸ್ತಾನೆ. ಆ ದೂತ ಬಂದು ಈ ವಿಷಯ ಹೇಳಿದ ತಕ್ಷಣ ಶಿವನಿಗೆ ವಿಪರೀತ ಕೋಪ ಬರುತ್ತೆ. ಆ ಕೋಪದ ಜ್ವಾಲೆಯಿಂದಲೇ ಶಿವನ ಮೂರನೇ ಕಣ್ಣಿಂದ ಒಂದು ಭಯಂಕರವಾದ ಪ್ರಾಣಿ ಸೃಷ್ಟಿಯಾಗುತ್ತೆ. ಸಿಂಹದ ಮುಖ, ದೊಡ್ಡ ದೊಡ್ಡ ಹಲ್ಲುಗಳು, ನೋಡಕ್ಕೆ ನಡುಕ ಹುಟ್ಟಿಸೋ ಹಾಗಿತ್ತು. ಆ ಪ್ರಾಣಿ ಆ ದೂತನನ್ನ ತಿನ್ನೋಕೋಯ್ತು. ಆಗ ಆ ದೂತ ಶಿವನ ಕಾಲಿಗೆ ಬಿದ್ದು ಶರಣಾಗ್ತಾನೆ. ಶಿವ ಕರುಣಾಮಯಿ ಅಲ್ವಾ, ಶರಣಾದವರನ್ನ ಕೊಲ್ಬಾರ್ದು ಅಂತ ಅವನನ್ನ ಬಿಟ್ಬಿಡ್ತಾನೆ. ಆಗ ಆ ಉಗ್ರ ಪ್ರಾಣಿ ಕೇಳ್ತು, ಪ್ರಭು, ನಂಗೆ ಸಿಕ್ಕಾಬಟ್ಟೆ ಹಸವಾಗ್ತಿದೆ, ನಾನೇನ್ ತಿಂದಿ ಅಂತ. ಆಗ ಶಿವ ಒಂದು ಸ್ಮೈಲ್ ಮಾಡಿ ಹೇಳ್ತಾನೆ, ನಿನ್ನನ್ನ ನೀನೇ ತಿನ್ನು ಅಂತ. ಶಿವನ ಆಜ್ಞೆ ಅಂದ್ರೆ ಮುಗೀತು. ಆ ಪ್ರಾಣಿ ಒಂದು ಕ್ಷಣನೂ ಯೋಚನೆ ಮಾಡದೆ ತನ್ನ ಕೈ ಕಾಲು ದೇಹವನ್ನೆಲ್ಲ ತಾನೇ ತಿಂದು ಮುಗಿಸುತ್ತೆ. ಕೊನೆಗೆ ಉಳಿಯೋದು ಬರೀ ಅದರ ತಲೆ ಮಾತ್ರ. ಅವನ ಈ ತ್ಯಾಗ ಮತ್ತು ಭಕ್ತಿ ನೋಡಿ ಶಿವ ಮೆಚ್ಕೊಳ್ತಾನೆ. ಇನ್ನು ಮುಂದೆ ನಿನ್ನ ಹೆಸರು ಕೀರ್ತಿಮುಖ. ನನ್ನ ದೇವಸ್ಥಾನಕ್ಕೆ ಬರೋ ಪ್ರತಿಯೊಬ್ಬರು ಮೊದಲು ನಿನ್ನ ದರ್ಶನ ಮಾಡಿ ಒಳಗೆ ಬರಬೇಕು. ಯಾರು ನಿನ್ನ ನೋಡ್ತಾರೋ ಅವರ ಮೇಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಅಲ್ಲೇ ನಾಶ ಆಗುತ್ತೆ ಅಂತ ವರ ಕೊಡ್ತಾನೆ. ಅದಕ್ಕೆ ಫ್ರೆಂಡ್ಸ್, ಇವತ್ತಿಗೂ ಮನೆ ಅಥವಾ ಗುಡಿ ಬಾಗಿಲ ಮೇಲೆ ಕೀರ್ತಿಮುಖನ ಇಡೋದು. ಇದು ರಾಕ್ಷಸ ಅಲ್ಲ, ನಮ್ಮ ರಕ್ಷಕ. ಈ ಅದ್ಭುತ ಕಥೆ ನಿಮಗೆ ಇಷ್ಟ ಆಗಿದ್ರೆ ಪೇಜ್ನ ಫಾಲೋ ಮಾಡಿ. ಎಂತಹ ಅದ್ಭುತ ಕಥೆ ಅಲ್ವಾ?